ನಮಸ್ಕಾರ. ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಒತ್ತಡದ ಜೀವನ ಮತ್ತು ಬದಲಾಗ್ತಾ ಇರೋ ಜೀವನ ಶೈಲಿಯಿಂದ ಜನರಿಗೆ ನೂರಾರು ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಸಂಧಿವಾತ ಸಮಸ್ಯೆ ಅಂದ್ರೇನು, ಇದು ಯಾಕೆ ಕಾಣಿಸಿಕೊಳ್ಳುತ್ತೆ, ಈ ಸಮಸ್ಯೆ ಕಾಣಿಸಿಕೊಂಡ ಮೇಲೆ ಹೋಮಿಯೋಪತಿನಲ್ಲಿ ಚಿಕಿತ್ಸೆ ಹೇಗೆ, ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಯಾವ ರೀತಿ ಮಾಡ್ಕೊಳ್ಬೇಕು, ಇದೆಲ್ಲದರ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಆನಂದ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಹಲೋ, ನಮಸ್ಕಾರ. ಎಸ್ ಡಾಕ್ಟರ್, ಇನ್ನು ಈ ಸಂಧಿವಾತ ಸಮಸ್ಯೆ ಅನ್ನೋದು ಮೊದಲೆಲ್ಲ ವೃದ್ಧಾಪ್ಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಅರ್ಲಿ ಏಜಸಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಮೊದಲನೇದಾಗಿ ಈ ಸಂಧಿವಾತ ಅಂದರೆ ಏನು? ಆರ್ಥ್ರೈಟಿಸ್ ಅಥವಾ ಸಂಧಿವಾತ ಅಂತ ಏನು ಕಾಮನ್ ಆಗಿ ಹೇಳ್ತೀವಿ. ಸೊ ಇದು ಯಾವುದೇ ಒಂದು ಕೀಲ್ಗಳಲ್ಲಿ ಆಗ್ತಕ್ಕಂಥ ಒಂದು ಇನ್ಫ್ಲಮೇಷನ್, ಅಂದರೆ ಯಾವುದೇ ಒಂದು ಜಾಯಿಂಟಲ್ಲಿ ಇರುವಂಥ ಒಂದು ಸ್ಟ್ರಕ್ಚರ್ಸ್, ಎಸ್ಪೆಷಲಿ ಕಾರ್ಟ್ಲೇಜ್ ಅಂತ ಹೇಳ್ತೀವಿ, ಅಥವಾ ಎಂಡ್ ಬೋನ್ ಇರ್ಬೋದು, ಅಥವಾ ಲಿಗಮೆಂಟ್ಸ್, ಟೆಂಡನ್ಸ್ ಅಥವಾ ಮಸಲ್ಸ್ ಸರೌಂಡಿಂಗ್ ದ ಜಾಯಿಂಟ್. ಸೊ ಇದೆಲ್ಲ ಈ ಥರದ ಒಂದು ಸ್ಟ್ರಕ್ಚರ್ಸಲ್ಲಿ ಆಗ್ತಕ್ಕಂಥ ಒಂದು ಇನ್ಫ್ಲಮೇಟ್ರಿ ಚೇಂಜಸ್ನ ನಾವು ಜನರಲ್ ಆಗಿ ಆರ್ಥ್ರೈಟಿಸ್ ಅಂತ ಕರಿತೀವಿ. ಸೊ ಇನ್ಫ್ಲಮೇಟ್ರಿ ಚೇಂಜಸ್ ಅಂತ ಅಂದರೆ ಅಲ್ಲಿ ಆ ಒಂದು ಜಾಯಿಂಟಲ್ಲಿ ಒಂದು ಸ್ಟಿಫ್ನೆಸ್ ಉಂಟಾಗುವಂಥದ್ದು, ಊತ ಬರುವಂಥದ್ದು, ರೆಡ್ನೆಸ್ ಆಗುವಂಥದ್ದು, ಅಥವಾ ಅಲ್ಲಿ ಟೆಂಪ್ರೇಚರ್ ಹೆಚ್ಚಾಗುವಂಥದ್ದು, ಅಥವಾ ಅಲ್ಲಿ ಪೇಯ್ನ್ ಬರುವಂಥದ್ದು, ಈ ಥರದ್ದು ಯಾವುದೇ ಥರ ಲಕ್ಷಣಗಳು ಕಾಣಿಸ್ಕೊಂಡಾಗ ಮೋರ್ ಕಾಮನ್ಲಿ ಅದನ್ನ ಆರ್ಥ್ರೈಟಿಸ್ ಅಂತ ಕರಿತೀವಿ. ಇಂಥ ಒಂದು ಇನ್ಫ್ಲಮೇಟ್ರಿ ಚೇಂಜಸ್ ಒಂದು ಕೀಲಲ್ಲಿ ಆಯಿತು ಅಂದರೆ ನಾವು ಮಾನೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಒಂದು ಕೀಲ್ಗಿಂತ ಹೆಚ್ಚು ಕೀಲಲ್ಲಿ ಉಂಟಾದಾಗ ಅದನ್ನ ಪಾಲಿ ಆರ್ಥ್ರೈಟಿಸ್ ಅಂತ ಜನರಾಗಿ ಹೇಳ್ತಕ್ಕಂಥದ್ದು ಇರುತ್ತೆ. ಸೊ ಈ ಥರದ ಒಂದು ಇನ್ಫ್ಲಮೇಟ್ರಿ ಚೇಂಜಸ್ಸು ಸ್ಮಾಲರ್ ಜಾಯಿಂಟ್ ಅಂತ ಏನು ಕರಿತೀವಿ, ಫಿಂಗರ್ ಜಾಯಿಂಟ್ ಅಂತ ಅಂದ್ಬಿಟ್ಟು ಇಂಟರ್ಫ್ಯಾಲೆಂಜಿಯಲ್ ಜಾಯಿಂಟ್ ಅಂತ ಹೇಳ್ತೀವಿ, ಅಂಥ ಒಂದು ಜಾಯಿಂಟಿಂದ ಹಿಡಿದು ಲಾರ್ಜರ್ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಮಂಡಿ ಜಾಯಿಂಟ್ ಅಥವಾ ಶೋಲ್ಡರ್, ಇಂಥ ಕಡೆಯಲ್ಲೂ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಗೆ ಕಾರಣಗಳು ಮತ್ತು ಲಕ್ಷಣಗಳು ಏನೇನು ಅಂತ? ಅಂದರೆ ಕಾರಣಗಳನ್ನ ನೋಡಿದಾಗ ಭಾಳಷ್ಟು ಕಾರಣಗಳಿರುತ್ತೆ. ಒಂದು ಜೆನೆಟಿಕ್ ಫ್ಯಾಕ್ಟರ್ಸಿಂದ ಬರುವಂಥದ್ದು, ಅನುವಂಶೀಯವಾಗಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಇನ್ಫ್ಲಮೇಟರಿ ಕಾಸಸ್ಸಿಂದ ಬರುವಂಥದ್ದು, ರುಮೆಟೆಡ್ ಆರ್ಥ್ರೈಟಿಸ್ ಅನ್ನೋ ಒಂದು ಕಂಡೀಷನ್ ಬರೋದು, ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಇನ್ಫ್ಲಮೇಟರಿ ಜಾಯಿಂಟ್ ಡಿಸೀಸಿಂದ ಉಂಟಾಗ್ತಕ್ಕಂಥದ್ದು, ಟ್ರೊಮ್ಯಾಟಿಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅದೇ ಥರ ಒಂದು ಇಂಜುರೀಸ್ ಏನಾದ್ರು ಆಯಿತು ಅಂತಂದರೆ ಅದರಿಂದ ಟ್ರಿಗರ್ ಆಗಿ ಆಗ್ತಕ್ಕಂಥದ್ದು, ಅಥವಾ ಡಿಜನರೇಟಿವ್ ಚೇಂಜಸ್ ಅಂತ ಹೇಳ್ತೀವಿ, ಅಂದರೆ ವಯೋಸಹಜವಾಗಿ ಸವೆತದಿಂದ ಉಂಟಾಗ್ತಕ್ಕಂಥದ್ದು. ಸೊ ಎಲ್ಲರಲ್ಲೂ ಅಂದರೆ ಏಜ್ ಆಗ್ತಾ ನ್ಯಾಚುರಲಾಗಿ ವೀಕ್ ಆಗೋದ್ರಿಂದ ಅಥವಾ ಸವಿಯೋದ್ರಿಂದ ಆಗ್ತಕ್ಕಂಥದ್ದು, ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಂದು ಆಕ್ಯುಪೇಷನಲ್ಲಿ ಈ ಜಾಯಿಂಟ್ಗಳ ಮೇಲೆ ಹೆಚ್ಚು ಒತ್ತಡ ಕೊಡೋ ಥರ ಕೆಲಸ ಮಾಡಿದಾಗ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರ್ಬೋದು. ಅಥವಾ ಇದೆಲ್ಲದ್ರ ಜೊತೆಗೆ ಮೆಟಬಾಲಿಕ್ ಡಿಸ್ಟರ್ಬೆನ್ಸ್ ಏನಾದ್ರು ಆಯಿತು ಅಂದರೆ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗಿ ತೊಂದರೆ ಆಗುವಂಥದ್ದನ್ನು ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಏನಾದ್ರು ಆಯಿತು ಅಂತಂದರೆ ಸಿವಿಯರ್ ಆಗಿ ವಿಟಮಿನ್ ಡಿ ಅಥವಾ ಕ್ಯಾಲ್ಶಿಯಂ ಕೊರತೆ ಉಂಟಾಯಿತು ಅಂದಾಗ ಅದರಿಂದ ಆಗ್ತಕ್ಕಂಥದ್ದು ಇರ್ಬೋದು. ಹಾರ್ಮೋನಲ್ ವೇರಿಯೇಷನ್ಸಿಂದ ಆಗ್ತಕ್ಕಂಥದ್ದು. ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಅಗೇನ್ ಕ್ಯಾಲ್ಶಿಯಂ ಡಿಪ್ಲೀಷನ್ ಆಗಿ ತೊಂದರೆ ಆಗ್ತಕ್ಕಂಥ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಸೊ ಹೀಗೆ ಭಾಳಷ್ಟು ಒಂದು ಮಲ್ಟಿಪಲ್ ಕಾಸಸ್ಸಿಂದ ಬರುವಂಥದ್ದು, ಅಥವಾ ಇನ್ಫ್ಯಾಕ್ಟ್ ಈವನ್ ಒಬೇಸಿಟಿ ಅನ್ನೋ ಒಂದು ಫ್ಯಾಕ್ಟರ್ ಇರ್ಬೋದು. ಬಾಡಿ ವೆಯ್ಟ್ ಹೆಚ್ಚಿದ್ದಾಗ ಏನಾಗುತ್ತೆ, ಒಂದು ಜಾಯಿಂಟ್ಗಳ ಮೇಲೆ ಒತ್ತಡ ಜಾಸ್ತಿ ಆಗೋದ್ರಿಂದ ಬೇಗನೆ ಒಂದು ಇನ್ಫ್ಲಮೇಷನ್ ಶುರು ಆಗ್ತಕ್ಕಂಥದ್ದು ಇರ್ಬೋದು. ಸೊ ಹೀಗೆ ಹಲವಾರು ಕಾರಣಗಳಿಂದ ಈ ಒಂದು ಆರ್ಥ್ರೈಟಿಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಇನ್ನು ಸಿಮ್ಟಮ್ಸ್ನ ನಾವು ನೋಡೋದಾದರೆ, ಸೊ ಆನ್ ಆ್ಯಂಡ್ ಆಫ್ ಏನಾಗುತ್ತೆ, ಯಾವುದೇ ಒಂದು ಕೆಲಸ ಮಾಡುವಾಗ ಪೇಯ್ನ್ ಹೆಚ್ಚು ಅನಿಸುವಂಥದ್ದು, ಭಾರ ಎತ್ತುವಾಗ ಪೇಯ್ನ್ ಜಾಸ್ತಿ ಆಗುವಂಥದ್ದು, ಮೆಟ್ಲು ಹತ್ತುವಂಥ ಸಂದರ್ಭದಲ್ಲಿ ಪೇಯ್ನ್ ಹೆಚ್ಚು ಅನಿಸ್ಬೋದು, ಅಥವಾ ತುಂಬ ಹೊತ್ತು ರೆಸ್ಟ್ ಮಾಡಿ ನಂತರ ಕೂತು ಎದ್ದೊಳುವಾಗ ಪೇಯ್ನ್ ಜಾಸ್ತಿ ಆಗುವಂಥದ್ದು, ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಪೇಯ್ನ್ ಅಥವಾ ಸ್ಟಿಫ್ನೆಸ್ ಜಾಸ್ತಿ ಆಗುವಂಥದ್ದು, ಈ ಥರದ ಅಂದರೆ ಆನ್ ಆ್ಯಂಡ್ ಆಫ್ ಕಂಪ್ಲೇಂಟ್ಸ್ ಬರುವಂಥದ್ದು, ಇಂಟರ್ಮಿಟೆಂಟ್ ಸಿಮ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ಪೇಯ್ನ್ ಆನ್ ಎಕ್ಸರ್ಷನ್, ಅಂದರೆ ಏನೇ ಒಂದು ಜಾಯಿಂಟ್ಗಳ ಮೇಲೆ ಒತ್ತಡ ಕೊಟ್ಟು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪೇಯ್ನ್ ಕಾಣಿಸ್ಕೊಂಡು ನಂತರ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ. ಅದೇ ಥರ ಮುಂದುವರೆದಾಗ ಏನಾಗುತ್ತೆ, ಸೊ ಈವನ್ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿ ಸ್ವಲ್ಪ ಕೆಲಸ ಮಾಡಿದಾಗಲೂ ಪೇಯ್ನ್ ಪರ್ಸಿಸ್ಟ್ ಆಗ್ತಾ ಹೋಗುವಂಥದ್ದು, ಅಂದರೆ ಆ ಒಂದು ಪೆಥಾಲಜಿಕಲ್ ಚೇಂಜಸ್ ಅನ್ನೋದು ಪ್ರೋಗ್ರೆಸ್ ಆಗ್ತಾ ಹೋಗುವಂಥದ್ದು, ಅಥವಾ ಅವರ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸು ರೆಸ್ಟ್ರಿಕ್ಟ್ ಆಗ್ತಾ ಹೋಗುವಂಥದ್ದು ಕೂಡ ಕ್ರಮೇಣವಾಗಿ ಲೇಟೆಸ್ಟ್ ಸ್ಟೇಜಸಲ್ಲಿ ನೆಗ್ಲೆಕ್ಟ್ ಮಾಡಿದಾಗ, ಸರಿಯಾದಂಥ ಒಂದು ಔಷಧಿ ತಗೊಳ್ಳದೇ ಇದ್ದಾಗ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಯಾವ ಏಜ್ ಗ್ರೂಪ್ನವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಕಾಮನ್ ಆಗಿ ಮುಂಚಿನ ದಿನಗಳಲ್ಲಿ ಹೇಳಿದಾಗ ಒಂದು 40 ಇಯರ್ಸ್ 50 ಇಯರ್ಸ್ ನಂತರ ಈ ಥರ ಒಂದು ಆರ್ಥ್ರೈಟಿಸ್ ನೋಡ್ತಾ ಇದ್ವಿ. ಬಟ್ ಇತ್ತೀಚೆಗೆ ಎಲ್ಲ ಒಂದು ಕಡೆ ಏಜ್ ಫ್ಯಾಕ್ಟರಿಂದನೂ ಬರುತ್ತೆ, ಜೊತೆಗೆ ಒಂದು ಬೇರೆ ಬೇರೆ ಫ್ಯಾಕ್ಟರ್ಸ್ ಹೇಳಿದಾಗ ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಅಥವಾ ಇನ್ಫ್ಲಮೇಟರಿ ಜಾಯಿಂಟ್ಸ್, ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್, ಜೆನೆಟಿಕ್ ಇನ್ಫ್ಲುಯೆನ್ಸಿಂದ ಬರುವಂಥದ್ದೆಲ್ಲ ಸಾಧ್ಯತೆ ಇರೋದ್ರಿಂದ ಇಲ್ಲೊಂದು ಕಡೆ ಮಿಡ್ಲ್ ಏಜಲ್ಲಿ ಸ್ವಲ್ಪ ಜಾಸ್ತಿ ಇದರ ಇನ್ಸಿಡೆನ್ಸ್ ಕಾಣಿಸ್ತಾ ಇದೆ. ಬಿಟ್ವೀನ್ 20 to 50 ಇಯರ್ಸ್ ಏಜ್ ಗ್ರೂಪಲ್ಲಿ ಹೆಚ್ಚಿನ ಒಂದು ಜನರಲ್ಲಿ ನೋಡ್ತಾ ಇದ್ದೀವಿ. ಅಫ್ಕೋರ್ಸ್ ಹೇಳಿದಾಗೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಕೂಡ ಒಂದು ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ.
ಇತ್ತೀಚೆಗೆ ಒಂದು ಅತಿಯಾದಂಥ ಒಂದು ಒತ್ತಡದ ಜೀವನ ಶೈಲಿ, ಸರಿಯಾದಂಥ ಸಮಯಕ್ಕೆ ಆಹಾರ ತಗೊಳ್ಳದೇ ಇರುವಂಥದ್ದು, ಅಥವಾ ಶಿಫ್ಟ್ಗಳಲ್ಲಿ ವರ್ಕ್ ಮಾಡುವಂಥದ್ದು, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡೋದು, ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಈ ಥರದ್ದೆಲ್ಲ ಒಂದು ಸ್ಟ್ರೆನಸ್ ಆ್ಯಕ್ಟಿವಿಟೀಸಿಂದ ಏನಾಗುತ್ತೆ ಬೇಗನೆ ತುಂಬ ಎಂಗೇಜಲ್ಲೇ ಈ ಥರ ಸಮಸ್ಯೆನ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಪುರುಷರಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ ಅಥವಾ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುತ್ತಾ ಅಂತ? ಜನರಲಾಗಿ ಹೇಳೋದಾದರೆ ಒಂದು ಫೀಮೇಲ್ಸಲ್ಲಿ ಸ್ವಲ್ಪ ಕಂಪೇರ್ ಟು ಮೆನ್ ಸ್ವಲ್ಪ ಐ ರಿಸ್ಕ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಬಟ್ ಅಫ್ಕೋರ್ಸ್ ಒಂದೊಂದು ವಿಧವಾದಂಥ ಆರ್ಥರೈಟಿಸಲ್ಲಿ ಒಬ್ಬೊಬ್ಬರಲ್ಲಿ ಹೆಚ್ಚು ನೋಡ್ತಕ್ಕಂಥದ್ದು ಇರುತ್ತೆ. ಈ ಆಸ್ಟಿಯೋ ಆರ್ಥರೈಟಿಸ್ ಅನ್ನೋದು ಫೀಮೇಲ್ಸಲ್ಲಿ 40 ಇಯರ್ಸ್ ನಂತರ ಶುರುವಾಗ್ತಕ್ಕಂಥದ್ದು ಇರುತ್ತೆ. ಮೇಲ್ಸಲ್ಲಿ ಸ್ವಲ್ಪ ಲೇಟಾಗಿ ಅಂದರೆ 50 ಇಯರ್ಸ್ ನಂತರ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಇನ್ನು ರೊಮೆಟೈಡ್ ಆರ್ಥರೈಟಿಸ್ ಯೂಶಲಾಗಿ ಮಿಡ್ಲ್ ಏಜಲ್ಲಿ ಹೆಚ್ಚಾಗಿ ನೋಡ್ತೀವಿ, 20 to 40 ಇಯರ್ಸ್ ಏಜ್ ಗ್ರೂಪ್. ಅಗೇನ್ ಫೀಮೇಲ್ಸಲ್ಲಿ ಸ್ವಲ್ಪ ಪ್ರಿಡಾಮಿನೆಂಟಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಎಲ್ಲ ಒಂದು ಕಡೆ ಹೇಳಿದಾಗೆ ಒಂದು ಸ್ಟ್ರಾಂಗ್ ಜೆನೆಟಿಕ್ ಇನ್ಫ್ಲುಯೆನ್ಸ್ ಫ್ಯಾಮಿಲಿಲಿ ಇದ್ದಾಗ ಬರುವಂಥ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನು ಗೌಟಿ ಆರ್ಥರೈಟಿಸ್ 40 to 50 ಇಯರ್ಸ್ ಏಜ್ ಗ್ರೂಪಲ್ಲಿ, ಅದರಲ್ಲೂ ಮೇಲ್ಸಲ್ಲಿ ಹೆಚ್ಚಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಅಂದರೆ ಒಂದೊಂದು ವಿಧವಾದಂಥ ಆರ್ಥರೈಟಿಸು ಒಬ್ಬೊಬ್ಬರಲ್ಲಿ ಒಂದು ಪ್ರಿಡಾಮಿನೆನ್ಸ್ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ, ಅಥವಾ ಒಬ್ಬೊಬ್ಬರಲ್ಲಿ ಒಂದೊಂದು ರಿಸ್ಕ್ ಫ್ಯಾಕ್ಟರ್ಸಿಂದ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಜನರಲೈಸ್ಡ್ ಆಗಿ ಹೇಳೋದಾದರೆ ಡೆಫಿನೆಟ್ಲಿ ಫೀಮೇಲ್ಸಲ್ಲಿ ಸ್ವಲ್ಪ ಹೈ ರಿಸ್ಕ್ ಇರುತ್ತೆ. ಎಲ್ಲೊಂದು ಕಡೆ ಜೆನೆಟಿಕ್ ಫ್ಯಾಕ್ಟರ್, ಒಬೆಸಿಟಿ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸ್ ಇರೋದ್ರಿಂದ ಅದು ಒಂದು ಕಾರಣ. ಅಥವಾ ಇನ್ಫ್ಯಾಕ್ಟ್ ಹೇಳಿದಾಗೆ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಅಥವಾ ವಿಟಮಿನ್ ಡಿ ಡಿಫಿಷಿಯನ್ಸಿ, ಈ ಥರದ್ದೆಲ್ಲ ಅದು ಕೂಡ ಪ್ರಾಮಿನೆಂಟ್ ಆಗಿರೋದ್ರಿಂದ ಫೀಮೇಲ್ಸಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಬಂದಾಗ ಹೆಚ್ಚಿನ ಜನರು ಇದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಅಂದರೆ ಒಂದು ಪೇನ್ ಕಿಲ್ಲರ್ಸ್ ತೊಗೊಳೋದಾಗಿರ್ಬೋದು, ಅವರೇ ಸೆಲ್ಫ್ ಮೆಡಿಕೇಷನ್ ಮಾಡ್ಕೋತಾರೆ. ಸೊ ಈ ಸಮಸ್ಯೆ ಬಂದಾಗ ನಾವು ಸರಿಯಾದ ಸಮಯದಲ್ಲಿ ಟ್ರೀಟ್ಮೆಂಟ್ನ ತಗೊಳ್ದಲೇ ಇದ್ದರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ? ಅದೇ ಈಗ ಸೆಲ್ಫ್ ಮೆಡಿಕೇಷನ್ಸ್ ಅಥವಾ ಪೇನ್ ಕಿಲ್ಲರ್ ಯೂಸ್ ಮಾಡೋದ್ರಿಂದ ಒಂದು ಟೈಮ್ಲಿ ಅವ್ರಿಗೆ ರಿಲ್ಯಾಕ್ಸ್ ಅನ್ನಿಸ್ಬೋದು, ಅಥವಾ ಒಂದು ಪೇನ್ ರಿಲೀಫ್ ಆಗ್ಬೋದು, ಅಥವಾ ಅಲ್ಲಿರುವಂಥ ಒಂದು ಇನ್ಫ್ಲಮೇಷನ್ ಕಡಿಮೆ ಆಗ್ಬೋದು. ಈವನ್ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಇರ್ಬೋದು, ಆರ್ಟ್ ಫರ್ಮೆಂಟೇಷನ್ ಅಂತ ಹೇಳ್ತೀವಿ, ಈ ಥರದ್ದು ಮೂಲಕನೂ ಸರ್ಟನ್ ಎಕ್ಸ್ಟೆಂಟ್ ಅವ್ರಿಗೆ ಆ ಒಂದು ಪೇಯ್ನ್ ಅಥವಾ ಸ್ಟಿಫ್ನೆಸ್ ಅಥವಾ ಸ್ವೆಲ್ಲಿಂಗ್ ಕಡಿಮೆ ಆಗ್ಬೋದು. ಬಟ್ ಏನಾಗುತ್ತೆ, ಇಂಟರ್ನಲ್ಲಿ ಆ ಒಂದು ಇನ್ಫ್ಲಮೇಟರಿ ಚೇಂಜಸ್ ಹಾಗೆ ಪರ್ಸಿಸ್ಟ್ ಆಗೋದ್ರಿಂದ ಏನಾಗುತ್ತೆ, ನಂತರದಲ್ಲಿ ಅಂದರೆ ಕ್ರಮೇಣವಾಗಿ ಅದು ಪ್ರೋಗ್ರೆಸ್ ಆಗಿ ಇನ್ನೂ ಸಿವಿಯರ್ ಆಗಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು, ಅಥವಾ ಪೇನ್ ಕಿಲ್ಲರ್ ತೊಗೊಂಡು ಕೂಡ ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹೊತ್ತು ಮಾತ್ರ ನೋವು ಕಡಿಮೆ ಆಗಿ ಮತ್ತೆ ಬರುವಂಥದ್ದು, ಈ ಥರದ್ದೆಲ್ಲ ಒಂದು ಸಾಧ್ಯತೆಗಳಿರುತ್ತೆ. ಸೊ ದಟ್ ಏನಾಗುತ್ತೆ, ಒಂದು ಅಡ್ವಾನ್ಸ್ಡ್ ಪಥಾಲಜಿಕಲ್ ಕಂಡೀಷನ್ಸ್ ಅಂದರೆ ಅಡ್ವಾನ್ಸ್ ಸ್ಟೇಜ್ಗೆ ತಲುಪುವಂಥದ್ದು ಇರ್ಬೋದು, ಅಥವಾ ಕಾಂಪ್ಲಿಕೇಶನ್ಸ್ ಅಂತಕ್ಕೆ ಹೋಗುವಂಥ ಒಂದು ಚಾನ್ಸಸ್ ಕೂಡ ನಾವು ಲೇಟೆಸ್ಟ್ ಸ್ಟೇಜಸಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯಿಂದ ಬಳಲ್ತಾ ಇರುವಂಥವ್ರಿಗೆ ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂಥ ಚಿಕಿತ್ಸೆ ಸಿಗುತ್ತೆ ಅಂತ ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ನೋಡೋದಾದರೆ? ಅದೇ ಈ ಆರ್ಥರೈಟಿಸ್ ಅಂತ ನಾವು ನೋಡಿದಾಗ, ಸೊ ಹೇಳಿದಾಗೆ ಇಲ್ಲಿ ಭಾಳಷ್ಟು ವಿಧವಾದಂಥ ಆರ್ಥರೈಟಿಸ್ ಬರುತ್ತೆ. ಜೊತೆಗೆ ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ, ಡಿಫ್ರೆಂಟ್ ಸಿಂಪ್ಟಮ್ಸ್ ಇರುತ್ತೆ. ಜೊತೆಗೆ ರೂಟ್ ಕಾಸ್ ಅಂತ ಏನು ಹೇಳ್ತೀವಿ, ಒಬ್ಬೊಬ್ಬರಲ್ಲಿ ಒಂದೊಂದು ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸಿಂದ ಶುರುವಾಗಿರುತ್ತೆ. ಸೊ ಈ ಥರದ್ದೆಲ್ಲದನ್ನು ತಿಳ್ಕೊಂಡಾಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ಅವ್ರಿಗೆ ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಒಂದು ಕಂಪ್ಲೀಟ್ ಕ್ಯೂರ್ ಆಗೋ ಥರ ಒಂದು ಎಫೆಕ್ಟಿವ್ ಆದಂಥ ಒಂದು ಟ್ರೀಟ್ಮೆಂಟ್ನ ಕೊಡಬೇಕು ಅಂತಂದಾಗ ಈ ಥರದ್ದೆಲ್ಲ ಒಂದು ಮೈನ್ಯೂಟ್ ಡೀಟೇಲ್ಸು ತಿಳ್ಕೊಂಡಾಗ ಒಂದು ಎಫೆಕ್ಟಿವ್ ಆದಂಥ ಒಂದು ಮೆಡಿಸಿನ್ಸ್ ಕೊಡುವಂಥದ್ದು. ಇಮಿಡಿಯೇಟಾಗಿ ಅವ್ರಿಗೆ ಪೇಯ್ನ್, ಸ್ಟಿಫ್ನೆಸ್ ಇದೆಲ್ಲ ಕಡಿಮೆ ಆಗೋದಕ್ಕೂ ಮೆಡಿಸಿನ್ಸ್ ಕೊಡ್ತೀವಿ. ಜೊತೆಗೆ ಕಂಪ್ಲೀಟಾಗಿ ಅದನ್ನು ವಾಸಿ ಆಗೋದಕ್ಕೆ, ಅಂದರೆ ಒಂದು ಅಲ್ಲಿ ಏನಾಗ್ತಾ ಇದೆ, ಸವಿತದಿಂದ ಆಗ್ತಾ ಇದೆಯಾ, ಇನ್ಫ್ಲಮೇಟರಿ ಕಾಸಸ್ಸಿಂದ ಆಗ್ತಾ ಇದೆಯಾ, ಬೇರೆ ಅದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿಯಿಂದ ಆಗ್ತಿದೆ, ಏನಾಗ್ತಿದೆ ಅದನ್ನೆಲ್ಲ ತಿಳ್ಕೊಂಡು ಆ ಒಂದು ರೂಟ್ ಕಾಸನ್ನ ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು ಇರುತ್ತೆ. ಅದನ್ನೇ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಆ ಥರದ ಮೆಡಿಕೇಷನ್ ಜೊತೆಗೆ ಕೆಲವೊಂದು ಡಯಟ್ ಚಾರ್ಟ್ಸ್ನ ರೆಕಮೆಂಡ್ ಮಾಡುವಂಥದ್ದು, ಯಾವ ಥರದ ಒಂದು ಡಯಟ್ನ ಅನುಸರಿಸಬೇಕಾಗುತ್ತೆ, ಕೆಲವೊಂದು ಸಪ್ಲಿಮೆಂಟ್ಸ್ ಕೂಡ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ, ಕ್ಯಾಲ್ಶಿಯಮ್ ಅಥವಾ ಐರನ್, ಮೆಗ್ನೀಷಿಯಮ್, ಈ ಥರದ ಸಪ್ಲಿಮೆಂಟ್ಸ್ ಕೊಡುವಂಥದ್ದು. ಇದ್ರ ಜೊತೆಗೆ ಅವರಲ್ಲಿ ಏನಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇತ್ತು ಅಥವಾ ಬೇರೆ ಥರದ ಒಂದು ಡಿಸೀಸ್ ಕಂಡೀಷನ್ಸ್ ಏನಾರಿತ್ತು, ಮಲ್ಟಿಪಲ್ ಹೆಲ್ತ್ ಇಶ್ಯೂಸ್ ಏನಾರಿತ್ತು ಅಂದರೆ ಅದನ್ನು ಕೂಡ ಟ್ರೀಟ್ ಮಾಡುವಂಥದ್ದೇ ಆಗಿರ್ಬೋದು. ಸೊ ಅಥವಾ ಕೆಲವೊಬ್ಬರಲ್ಲಿ ಏನಾಗುತ್ತೆ, ಸ್ವಲ್ಪ ಹೊತ್ತು ಶುರುವಾಗಿ ಮತ್ತೆ ಕಡಿಮೆ ಆಗುತ್ತೆ, ಮತ್ತೆ ಬರುತ್ತೆ, ಈ ಥರದ ಒಂದು ರಿಕರೆನ್ಸ್ ಆಗ್ತಾ ಇರುತ್ತೆ. ಸೊ ಆ ಥರದ ಒಂದು ಫ್ಯಾಕ್ಟರ್ಸ್ ತಡಿಬೇಕು ಅಂತಂದಾಗ ಅಂಥದಕ್ಕೆ ನಾವು ಆ್ಯಂಟಿಮ್ಯಾಸ್ಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತ ಹೇಳಿ ಕೊಡ್ತಕ್ಕಂಥದ್ದು ಇರುತ್ತೆ. ಸೊ ಅಂದರೆ ಅವರಲ್ಲಿ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸಿಂದ ಅಥವಾ ಕೆಲವೊಂದು ಕಾರಣಗಳಿಂದ ಅವ್ರಿಗೆ ಮತ್ತೆ ಬರ್ತಾ ಇರುತ್ತೆ, ಅದನ್ನೇ ನಾವು ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಸರಿಪಡಿಸೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗಲೇ ಒಬೆಸಿಟಿ ಇದ್ದಾರೆ, ಡೆಫಿನೆಟ್ಲಿ ಎಲ್ಲಿವರೆಗೂ ವೆಯ್ಟ್ ಕಡಿಮೆ ಆಗೋದಿಲ್ಲ ಅಲ್ಲಿವರೆಗೂ ಏನಾಗುತ್ತೆ, ಮತ್ತೆ ಆ ಒಂದು ಜಾಯಿಂಟ್ ಮೇಲೆ ಒಂದು ಒತ್ತಡ ಹೆಚ್ಚಾಗಿ ತೊಂದರೆ ಉಂಟಾಗ್ತಕ್ಕಂಥದ್ದು ಇರ್ಬೋದು, ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಇರ್ಬೋದು. ಈ ಥರ ಒಬ್ಬೊಬ್ಬರಲ್ಲಿ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ ಎಲ್ಲಿವರೆಗೂ ಅದು ಸರಿ ಆಗೋದಿಲ್ಲ ಅಲ್ಲಿವರೆಗೂ ಮತ್ತೆ ಬರುವಂಥದ್ದು ಇದು ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಯಾವೊಂದು ವಿಧವಾದಂಥ ಆರ್ಥರೈಟಿಸ್ ಬಂದಿದೆ, ಜೊತೆಗೆ ಯಾವೊಂದು ಹಂತದಲ್ಲಿದೆ, ಸೊ ಎಲ್ಲದನ್ನು ತಿಳ್ಕೊಂಡಾಗ ಕ್ಲಿಯರಾಗಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಕೆಲವು ವ್ಯಕ್ತಿಗಳಿಗೆ ಮೈನರ್ ಇಂಜುರೀಸ್ ಆಗಿರುತ್ತೆ ಮುಂಚೆ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಆಕ್ಸಿಡೆಂಟಿಂದ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಪೋರ್ಟ್ ಆ್ಯಕ್ಟಿವಿಟಿಯಿಂದ ಆಗಿರ್ಬೋದು. ಅಂಥವರಲ್ಲಿ ಈ ಸಮಸ್ಯೆ ಮುಂದೆ ಕಾಣಿಸ್ಕೊಳ್ಳೋದು ಎಷ್ಟು ಚಾನ್ಸಸ್ ಇರುತ್ತೆ ಅಂತ?
ಖಂಡಿತವಾಗಿಯೂ ಅಂದರೆ ಪಾಸ್ಟ್ ಇಂಜುರೀಸ್ ಅಥವಾ ಪ್ರೀವಿಯಸ್ ಮೈಲ್ಡ್ ಇಂಜುರೀಸ್ ಇರ್ಬೋದು, ಏರ್ಲೈನ್ ಫ್ರ್ಯಾಕ್ಚರ್ ಇರ್ಬೋದು, ಸಾಫ್ಟ್ ಟಿಶ್ಯೂ ಸ್ಟ್ರಕ್ಚರಲ್ಲಿ ಇಶ್ಯೂಸ್ ಡ್ಯಾಮೇಜ್ ಆಗಿರ್ಬೋದು. ಇದರಿಂದ ಏನಾಗುತ್ತೆ, ಕೆಲವು ಆ ಟೈಮಲ್ಲಿ ಅವ್ರಿಗೆ ಏನು ಸಮಸ್ಯೆ ಆಗದಿರೋ ಕೂಡ ಕೆಲವು ತಿಂಗಳು ಕೆಲವು ವರ್ಷಗಳ ನಂತರ ಮತ್ತೆ ಪೇಯ್ನ್ ಬರುವಂಥದ್ದೆಲ್ಲ ಇರುತ್ತೆ. ಇಂಜುರಿ ಟ್ರಿಗರ್ ಡಿಜನರೇಷನ್ ಅಂತ ಹೇಳ್ತೀವಿ. ಸೊ ಆ ಥರದ ಒಂದು ಫ್ಯಾಕ್ಟರ್ಸಿಂದ ಸವಿಯುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗುತ್ತೆ, ತುಂಬ ಬೇಗನೆ ಸವಿಯುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ತುಂಬ ಜನರಲ್ಲಿ ಒಂದು ಪಾಸ್ಟ್ ಹಿಸ್ಟ್ರಿನ ನಾವು ನೋಡಿದಾಗ, ಮುಂಚೆ ಅವರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ನೋಡಿದಾಗ ಡೆಫಿನೆಟ್ಲಿ ಅದು ಒಂದು ಫ್ಯಾಕ್ಟರ್ ಇರುತ್ತೆ, ಮುಂಚೆ ಇಂಜುರೀಸ್ ಏನಾದರೂ ಆಗಿರೋವಂಥದ್ದು. ಸೊ ಹಾಗಾಗಿ ಡೆಫಿನೆಟ್ಲಿ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ, ಅಥವಾ ಅವರಲ್ಲಿ ಏನಾದರೂ ಮೇಜರ್ ಹೆಲ್ತ್ ಇಶ್ಯೂಸ್ ಏನಾದ್ರು ಬಂದಿದೆಯಾ, ಅಥವಾ ಈವನ್ ಹೇಳಿದಾಗೆ ಜೆನೆಟಿಕ್ ಇನ್ಫ್ಲೂಯೆನ್ಸಿಂದನೂ ಕೂಡ ಕೆಲವೊಂದು ಆರ್ಥರೈಟಿಸ್ ನೋಡ್ತಕ್ಕಂಥದ್ದು ಇರುತ್ತೆ. ಆ್ಯಂಕಲೋಸಿಂಗ್ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ, ಸ್ಪಾಂಡಲೋಲಿಸಿಸ್ ಅಂತ ಹೇಳ್ತೀವಿ, ಸ್ಪೈನಲ್ ಕೆನಾಲ್ ಸ್ಟಿನೋಸಿಸ್ ಅಂತ ಹೇಳ್ತೀವಿ. ಇದೆಲ್ಲದೂ ಕೂಡ ಎಸ್ಪೆಷಲಿ ಬ್ಯಾಕ್ ಬೋನಿಗೆ ಸಂಬಂಧಪಟ್ಟಾಗಿ ಬರೋದ್ರಿಂದ ಅದು ಕೂಡ ಒಂದು ಜೆನೆಟಿಕ್ ಇನ್ಫ್ಲೂಯೆನ್ಸಿಂದ ಬರುವಂಥ ಒಂದು ಡಿಸೀಸ್ ಕಂಡೀಷನ್. ಸೊ ಹಾಗಾಗಿ ಒಂದು ಎಲ್ಲ ಥರದ ಒಂದು ರೀತಿಯಲ್ಲಿ ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಮಾಡಿದಾಗಲೂ ಕ್ಲಿಯರಾಗಿ ಗೊತ್ತಾಗುತ್ತೆ ಆ ಒಂದು ಲೋಕಲಿ ಜಾಯಿಂಟಲ್ಲಿ ಏನು ತೊಂದರೆ ಆಗಿದೆ ಅಂತ. ಜೊತೆಗೆ ಬ್ಲಡ್ ಟೆಸ್ಟ್ ಮಾಡಿದಾಗಲೂ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಆರ್ಥರೈಟಿಸ್ ಪ್ರೊಫೈಲ್ ಟೆಸ್ಟ್ ಅಂತ ಇರುತ್ತೆ. ಸೊ ಅಲ್ಲಿ ಎಲ್ಲ ಥರದ ಒಂದು ಟೆಸ್ಟ್, CRP ಅಂತ ಹೇಳ್ತೀವಿ, ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ. ಸೊ ಇದೇನಾದ್ರು ಪಾಸಿಟಿವ್ ಇತ್ತು ಅಂತಂದರೆ ಅಲ್ಲಿ ಇನ್ಫ್ಲಮೇಷನ್ ಆಗಿದೆ ಅಂತ. ಯೂಶಲಾಗಿ ರೊಮೆಟೆಡ್ ಆರ್ಥರೈಟಿಸಲ್ಲಿ ಅದು ಪಾಸಿಟಿವ್ ಆಗಿ ನೋಡ್ತಕ್ಕಂಥದ್ದು ಇರುತ್ತೆ. ASLO ಅಂತ ಒಂದು ಟೆಸ್ಟ್ ಇರುತ್ತೆ, ಆ್ಯಂಟಿ ಸ್ಟ್ರೆಪ್ಟೋಲೈಸಿನ್ O ಅಂತ. ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದ್ರು ಇತ್ತು ಅಂತಂದರೆ ಸ್ಟ್ರೆಪ್ಟೋಕಾಕೈ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತಕ್ಕಂಥ. ಸೊ ಅದು ಪಾಸಿಟಿವ್ ಇತ್ತು ಅಂದರೆ ಎಲ್ಲೊಂದು ಕಡೆ ಅವ್ರಿಗೆ ಅದನ್ನು ನಾವು ಇದು ಇನ್ಫೆಕ್ಟಿವ್ ಆರ್ಥರೈಟಿಸ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ. ಇನ್ನು ವೈರಲ್ ಆರ್ಥರೈಟಿಸ್, ವೈರಲ್ ಫೀವರಿಂದ ಬರುವಂಥದ್ದು, ಚಿಕನ್ ಗುನ್ಯಾ ಅಥವಾ ಡೆಂಗ್ಯೂ ಫೀವರಿಂದ ಆಗ್ತಕ್ಕಂಥದ್ದು ಇರ್ಬೋದು. ಅಥವಾ ಇದ್ರ ಜೊತೆಗೆ RA ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಥವಾ ಯೂರಿಕ್ ಆ್ಯಸಿಡ್ ಇರ್ಬೋದು. ಎಗೈನ್ ಮೆಟಬಾಲಿಸಮಲ್ಲಿ ವ್ಯತ್ಯಾಸ ಆದಾಗ ಯೂರಿಕ್ ಆ್ಯಸಿಡ್ ಲೆವೆಲ್ಸ್ ಹೆಚ್ಚಾಗಿ ಉಂಟಾಗ್ತಕ್ಕಂಥದ್ದನ್ನು ನಾವು ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಒಂದೊಂದು ವಿಧವಾದಂಥ ಆರ್ಥರೈಟಿಸಲ್ಲಿ ಒಂದೊಂದು ಥರದ ಒಂದು ಬ್ಲಡ್ ರಿಪೋರ್ಟಲ್ಲಿ ಇಶ್ಯೂಸ್ ಕಾಣಿಸ್ಕೊಳ್ಳುವಂಥದ್ದು. ಇನ್ಫ್ಯಾಕ್ಟ್ ಸೋರಿಯಾಸಿಸ್ ಸಮಸ್ಯೆ ಇದ್ದಂಥವರಲ್ಲಿ ಕಂಟ್ರೋಲಿಗೆ ಬರಲಿಲ್ಲ ಅಂದಾಗ ಅದು ಕಾಂಪ್ಲಿಕೇಶನ್ ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿ ಡೆವಲಪ್ ಆಗುತ್ತೆ. ಎಸ್ಪೆಷಲಿ ಫಿಂಗರ್ ಜಾಯಿಂಟ್ಸ್ ಅಥವಾ ರಿಸ್ಟ್ ಅಥವಾ ಎಲ್ಬೋನಲ್ಲಿ ಪೇಯ್ನ್ ಬರೋದು, ಅಥವಾ ಫಿಂಗರ್ಸಲ್ಲಿ ಡಿಫಾರ್ಮಿಟೀಸ್ ಕಾಣಿಸ್ಕೊಳ್ಳುವಂಥದ್ದು ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ಕ್ಲಿಯರಾಗಿ ಅಂದರೆ ಆರ್ಥರೈಟಿಸಿಗೆ ಸಂಬಂಧಪಟ್ಟಂಥ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿದಾಗ ಕೂಡ ಕ್ಲಿಯರಾಗಿ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಯಾವೊಂದು ವಿಧವಾದಂಥ ಆರ್ಥರೈಟಿಸ್ ಅವ್ರಿಗೆ ಬಂದಿದೆ, ಜೊತೆಗೆ ಯಾವುದು ಒಂದು ಹಂತದಲ್ಲಿದೆ, ಎಷ್ಟು ಮಟ್ಟಿಗೆ ಅದನ್ನ ಸರಿಪಡಿಸ್ಬೋದು, ಎಷ್ಟು ಕಾಲ ಅವರು, ಎಷ್ಟು ಸಮಯ ಅವರು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಅವರಲ್ಲಿ ಯಾವ ಥರದ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡ್ಕೋಬೇಕಾಗುತ್ತೆ, ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು ಅಂದರೆ ಅದನ್ನ ಸರಿಪಡಿಸ್ಕೊಳ್ಳುವಂಥದ್ದು ಆಗಿರ್ಬೋದು, ಎಲ್ಲದೂ ಕೂಡ ರೆಕಮೆಂಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಕಾಣಿಸಿಕೊಳ್ಬಾರ್ದು ಅಂದರೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅಂತ? ಮುಖ್ಯವಾಗಿ ಕ್ಯಾಲ್ಶಿಯಂ ರಿಚ್ ಇರುವಂಥ ಒಂದು ಫುಡ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಿಲ್ಕ್ ಇರ್ಬೋದು, ಅಥವಾ ಸ್ಪ್ರೌಟ್ಸ್ ಇರ್ಬೋದು, ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಇದೆಲ್ಲ ರಿಚ್ ಸೋರ್ಸ್ ಆಫ್ ಕ್ಯಾಲ್ಶಿಯಂ ಅಂತ ಹೇಳ್ತೀವಿ. ಸೊ ಅದನ್ನು ಹೆಚ್ಚಿನ ರೀತಿಯಲ್ಲಿ ಯೂಸ್ ಮಾಡುವಂಥದ್ದು. ಅಥವಾ ವಿಟಮಿನ್ D ಇರ್ಬೋದು, ಕೆಲವೊಬ್ಬರಲ್ಲಿ ಸಪ್ಲಿಮೆಂಟ್ಸ್ ಬೇಕಾಗ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಹೇಳಿದಾಗೆ ಒಂದು ಪ್ರಾಪರ್ ವೆಲ್ ಬ್ಯಾಲೆನ್ಸ್ಡ್ ಪ್ರೋಟೀನ್ ರಿಚ್ ಫುಡ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಅಫ್ಕೋರ್ಸ್ ಸರ್ಟನ್ ಎಕ್ಸ್ಟೆಂಟ್ ಹೆಲ್ಪ್ ಆಗುತ್ತೆ. ಓವರ್ ವೆಯ್ಟ್ ಏನಾದ್ರು ಇತ್ತು ಅಂದರೆ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡುವಂಥದ್ದು. ಅಂಡರ್ ವೆಯ್ಟ್ ಇದ್ದಾರೆ ಅಂತಂದರೆ, ತುಂಬ ಲೀನ್ ತಿನ್ನಿದ್ದಾರೆ ಅಂತಂದರೆ ಅವರು ವೆಯ್ಟ್ ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವಾಗ ಅವರು ತುಂಬ ಅಂಡರ್ ವೆಯ್ಟ್ ಇರ್ತಾರೆ, ಲೀನ್ ತಿನ್ನಿರ್ತಾರೆ, ಅಂಥವರಲ್ಲೂ ಕೂಡ ಒಂದು ರಿಸ್ಕ್ ಅನ್ನೋದು ಹೆಚ್ಚಾಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ರೆಗ್ಯುಲರ್ ವಾಕಿಂಗ್ ಅಥವಾ ಎಕ್ಸಸೈಸ್ ಮಾಡುವಂಥದ್ದು, ಎವ್ರಿ ಡೇ ಅಟ್ಲೀಸ್ಟ್ 40-45 ಮಿನಿಟ್ಸ್ ವಾಕ್ ಮಾಡುವಂಥದ್ದು. ಸೊ ಏನಾಗುತ್ತೆ, ಜಾಯಿಂಟ್ ಸ್ಟ್ರೆಂಥನ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ತುಂಬ ಜನರಲ್ಲಿ ಸೆಡೆಂಟ್ರಿ ಹ್ಯಾಬಿಟ್ಸ್ ಇರ್ಬೋದು, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಇದು ಕೂಡ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಅಥವಾ ಹೈ ಕ್ಯಾಲೋರಿ ಫುಡ್ ಇಂಟೇಕ್ ಮಾಡೋದು. ಸೊ ಇದೆಲ್ಲದೂ ಕೂಡ ಸರ್ಟನ್ ಎಕ್ಸ್ಟೆಂಟ್ ಏನಾಗುತ್ತೆ, ಇಂಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಒಂದು ರೊಟೀನ್ನ ಪ್ರಾಪರಾಗಿ ಫಾಲೋ ಮಾಡುವಂಥದ್ದಾಗಿರ್ಬೋದು. ಜೊತೆಗೆ ಬ್ಯಾಲೆನ್ಸ್ ಬಿಟ್ವೀನ್ ರೆಸ್ಟ್ ಆ್ಯಂಡ್ ಎಕ್ಸಸೈಸ್ ಅಂತ ಹೇಳ್ತೀವಿ. ತುಂಬ ಜನ ಏನಾಗುತ್ತೆ, ಹೆಚ್ಚು ಸ್ಟ್ರೈನ್ ಆಗೋ ಥರ ಒಂದು ಎಕ್ಸಸೈಸ್ ಮಾಡೋದೇ ಆಗಿರ್ಬೋದು. ಸೊ ಅದನ್ನೆಲ್ಲ ಕರೆಕ್ಟಾಗಿ ಅದು ಬ್ಯಾಲೆನ್ಸ್ ಮಾಡೋದು, ರೆಸ್ಟ್ ಕರೆಕ್ಟಾಗಿ ತೊಗೊಳ್ಳುವಂಥದ್ದು ಎಲ್ಲದೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಗಷ್ಟು ಏನಾಗುತ್ತೆ, ಸಮಸ್ಯೆನ ವಾಸಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯ ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರೆ, ಇನ್ನು ವಿತೌಟ್ ಸಿಂಪ್ಟಮ್ಸ್ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಬಹುದಾ ಹೇಗೆ ಅಂತ? ಎಸ್ಪೆಷಲಿ ಈ ಒಂದು ರುಮೆಟೆಡ್ ಆರ್ಥರೈಟಿಸಲ್ಲಿ ಏನಾಗುತ್ತೆ ಹೇಳಿದಾಗೆ, ಒಂದು ಫಿಂಗರ್ ಜಾಯಿಂಟ್ಸಲ್ಲಿ ಪೇಯ್ನ್ ಬರೋದು ಅಥವಾ ಸ್ಟಿಫ್ನೆಸ್, ಈ ಥರದ್ದೆಲ್ಲ ಏನಿರುತ್ತೆ, ತುಂಬ ಜನರಲ್ಲಿ ಸೇಮ್ ಸಿಂಪ್ಟಮ್ಸ್ ಎಲ್ಲ ಹಾಗೆ ಕಾಣಿಸ್ತಿರುತ್ತೆ. ಬಟ್ RA ಫ್ಯಾಕ್ಟರ್ ಬ್ಲಡ್ ಟೆಸ್ಟ್ ಮಾಡಿದಾಗ RA ಫ್ಯಾಕ್ಟರ್ ನೆಗೆಟಿವ್ ಇರುತ್ತೆ. ಸೊ ಅದನ್ನು ನಾವು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಅಂದರೆ ಬ್ಲಡ್ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇರುತ್ತೆ, ಬಟ್ ಆದರೆ ಆ ಥರ ಒಂದು ಪೇಯ್ನ್ ಬರ್ತಾ ಇರುತ್ತೆ. ಸೊ ಅಂಥ ಒಂದು ಕಂಡೀಷನ್ನೇ ನಾವು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂದರೆ ಎಗೇನ್ ಇಟ್ ಈಸ್ ಎ ಟೈಪ್ ಆಫ್ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಸೊ ಅಂದರೆ ಏನಾಗುತ್ತೆ, ಎಲ್ಲದೂ ರಿಪೋರ್ಟ್ಸ್ ಅಂದರೆ ಬ್ಲಡ್ ರಿಪೋರ್ಟ್ಸಲ್ಲಿ ಕಾಣಿಸ್ಲೇಬೇಕಂತಲ್ಲ. ಕೆಲವೊಬ್ಬರಲ್ಲಿ ಈ ಥರ ಒಂದು ಸಿಂಪ್ಟಮ್ಸ್ ಬರ್ತಿರುತ್ತೆ, ಬ್ಲಡ್ ರಿಪೋರ್ಟ್ಸ್ ಆಲ್ಮೋಸ್ಟ್ ನಾರ್ಮಲ್ ಇರೋವಂಥದ್ದು ಇರುತ್ತೆ. ಸೊ ಅಂಥ ಒಂದು ಕಂಡೀಷನ್ನು ನಾವು ಪ್ರಾಪರಾಗಿ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಆಗಷ್ಟನ್ನು ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ.
ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದಾ ಹೇಗೆ ಅಂತ? ಖಂಡಿತವಾಗಿ ಆರ್ಥ್ರೈಟಿಸ್ ಅನ್ನೋ ಒಂದು ಡಿಸೀಸ್ ಕಂಡೀಷನ್ ಏನಿದೆಯಲ್ಲ, ಸೊ ಇದು ಕ್ಯೂರಬಲ್ ಡಿಸೀಸ್. ಏನಂತಂದರೆ ಸ್ವಲ್ಪ ಬೇಗನೆ ಒಂದು ಡಯಾಗ್ನೋಸಿಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಬೇಗ ಐಡೆಂಟಿಫೈ ಮಾಡ್ತಾರೆ, ಜೊತೆಗೆ ಎಷ್ಟು ಬೇಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೋತಾರೆ. ಇಂಟರ್ನಲ್ ಮೆಡಿಕೇಷನ್ಸ್ ಅಂದರೆ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ಅಥವಾ ಪೇಯ್ನ್ ಕಿಲ್ಲರ್ಸ್ ಈ ಥರದಕ್ಕಿಂತ ಇಂಟರ್ನಲ್ ಮೆಡಿಕೇಷನ್ಸ್ ತೊಗೊಂಡು ಆ ಸಮಸ್ಯೆನ ಸರಿಪಡಿಸಿದಾಗ ಡೆಫಿನೆಟ್ಲಿ ಅದು ಬೇಗನೆ ವಾಸಿ ಆಗ್ತಕ್ಕಂಥದ್ದು ಇರುತ್ತೆ, ವಿತೌಟ್ ಹ್ಯಾವಿಂಗ್ ಎನಿ ಅಡ್ವರ್ಸ್ ಎಫೆಕ್ಟ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಹೋಮಿಯೋಪತಿ ಮೆಡಿಕೇಷನ್ಸ್ ಇನಿಷಿಯಲ್ ಸ್ಟೇಜಲ್ಲೇ ತೊಗೊಂಡಾಗ ವಿತಿನ್ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅವ್ರಿಗೆ ಸಮಸ್ಯೆನ ಸಂಪೂರ್ಣವಾಗಿ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಕಂಪ್ಲೀಟ್ ಕ್ಯೂರ್ ಆಗೋದಕ್ಕೆ ಒಂದು ಎಫೆಕ್ಟಿವ್ ಆಗಿ ಹೋಮಿಯೋಪತಿ ಮೆಡಿಸಿನ್ಸ್ ಹೆಲ್ಪ್ ಆಗುತ್ತೆ. ಏನಂತಂದರೆ ಅವೇರ್ನೆಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಏನಾಗುತ್ತೆ, ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಜಾಯಿಂಟ್ಸ್ ಪೇಯ್ನ್ ಸಡನ್ನಾಗಿ ಸಿವಿಯರ್ ಆಗೋದಿಲ್ಲ, ಆನ್ ಆ್ಯಂಡ್ ಆಫ್ ಬರ್ತಾ ಇರುತ್ತೆ. ಸೊ ಯಾವಾಗ ಅವರು ನೆಗ್ಲೆಕ್ಟ್ ಮಾಡ್ತಾರೆ, ಯಾವಾಗ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಳ್ಳೋದಿಲ್ಲ, ಅವಾಗೇನಾಗುತ್ತೆ ಅದು ಪ್ರೋಗ್ರೆಸ್ ಆಗಿ ಒಂದು ಹಂತದಲ್ಲಿ ಅದು ಸಿವಿಯರ್ ಆಗಿ ಕಾಣಿಸ್ಕೊಳ್ತಾ ಹೋಗುವಂಥದ್ದು ಇರುತ್ತೆ. ಸೊ ಫಸ್ಟು ಒಂದು ಜಾಯಿಂಟಲ್ಲಿ ಶುರುವಾಗಿ ನಂತರ ಮಲ್ಟಿಪಲ್ ಜಾಯಿಂಟ್ಸಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಒಂದು ಸಾಧ್ಯತೆಗಳು ಕ್ರಮೇಣವಾಗಿ ನೋಡ್ತಕ್ಕಂಥದ್ದು ಇರುತ್ತೆ. ಅಂದರೆ ನೆಗ್ಲೆಕ್ಟ್ ಮಾಡಿದಂಥವರಲ್ಲಿ, ಸರಿಯಾದಂಥ ಟ್ರೀಟ್ಮೆಂಟ್ ತೊಗೊಳ್ಳದೇ ಇದ್ದಂಥವರಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಂಧಿವಾತ ಸಮಸ್ಯೆ ಇರುವವರು ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತಾರೆ, ಅಂಥವರು ಹೋಮಿಯೋ ಕೇರ್ನಲ್ಲಿ ಬಂದು ಟ್ರೀಟ್ಮೆಂಟ್ನ ಕಂಟಿನ್ಯೂ ಮಾಡಬಹುದಾ? ಈ ರೀತಿ ಮಾಡೋದ್ರಿಂದ ಏನು ಸಮಸ್ಯೆ ಆಗಲ್ವಾ ಹೇಗೆ ಅಂತ? ಡೆಫಿನೆಟ್ಲಿ. ಈಗ ಅವರು ಯಾವ ಥರದ ಒಂದು ಮೆಡಿಕೇಷನ್ಸ್ ತೊಗೋತಿದ್ದಾರೆ ಅಥವಾ ಒಂದು ವೇಳೆ ಆ ಥರ ಮೆಡಿಕೇಷನ್ಸ್ ತೊಗೊಂಡು ಕಂಟ್ರೋಲಿಗೆ ಬರ್ತಿಲ್ಲ, ಸಮಸ್ಯೆ ಇನ್ನೂ ಹೆಚ್ಚಾಗ್ತಾ ಇದೆ ಅಂದಾಗ ಡೆಫಿನೆಟ್ಲಿ ಏನಾಗುತ್ತೆ, ಒಂದು ಸ್ವಿಚ್ ಓವರ್ ಆಗೋ ಥರ ಅಥವಾ ಸೈಮಲ್ಟೇನಿಯಸ್ ಆಗಿ ಆ ಒಂದು ಮೆಡಿಕೇಷನ್ ಜೊತೆಗೆ ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಳ್ಳುವಂಥದ್ದು ಆಗಿರ್ಬೋದು. ಸೊ ಇದೆಲ್ಲರೂ ಕೂಡ ಪಾಸಿಬಲ್ ಇರುತ್ತೆ. ಅಂದರೆ ಹೋಮಿಯೋಪತಿ ಮೆಡಿಸಿನ್ಸ್ ಬೇರೆ ಮೆಡಿಸಿನ್ಸ್ ಆ್ಯಕ್ಷನ್ನ ಡಿಸ್ಟರ್ಬ್ ಮಾಡ್ದೇ ಅದು ಒಂದು ಸಮಸ್ಯೆನ ಸರಿಪಡಿಸುವಂಥ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಯಾವುದೇ ಥರ ಹಾನಿ ಮಾಡ್ದೇ, ಅಂದರೆ ಸೈಡ್ ಎಫೆಕ್ಟ್ಸ್ ಆಗಲಿ ತೊಂದರೆ ಉಂಟು ಮಾಡ್ದೇ ಕ್ಯೂರ್ ಮಾಡೋ ಥರ ಒಂದು ಎಫೆಕ್ಟಿವ್ ಆದಂಥ ಒಂದು ಟ್ರೀಟ್ಮೆಂಟ್ನ ನಾವು ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಸಮಸ್ಯೆನ ಬೇಗ ಕಡಿಮೆ ಆಗೋದಕ್ಕೆ, ಅಂದರೆ ಈಗ ಅವ್ರಿಗೆ ತುಂಬ ಸಿವಿಯರಾಗಿ ಪೇಯ್ನ್ ಬರ್ತಾ ಇದೆ, ಸ್ವೆಲ್ಲಿಂಗ್ ಆಗಿದೆ ಅಥವಾ ಸ್ಟಿಫ್ನೆಸ್ ಇದೆ ಅಂತಂದಾಗ, ಸೊ ಅದನ್ನು ಬೇಗ ಕಂಟ್ರೋಲಿಗೆ ತರೋದಕ್ಕೂ ಕೂಡ ಸರ್ಟನ್ ಸ್ಪೆಸಿಫಿಕ್ ಮೆಡಿಸಿನ್ಸ್ ಇರುತ್ತೆ. ಸೊ ಅಂಥ ಮೆಡಿಕೇಷನ್ ಮೂಲಕ ಬೇಗನೆ ಆ ಸಮಸ್ಯೆನ ಕಡಿಮೆ ಆಗೋದಕ್ಕೂ ಕೂಡ ಕೊಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಂಧಿವಾತ ಸಮಸ್ಯೆ ಬರ್ದೇನೆ ಇರೋ ಥರ ತಡೆಯೋದಾದರೆ ಹೇಗೆ ಅಂತ? ಅದೇ ಎಲ್ಲರಲ್ಲೂ ಏನಾಗುತ್ತೆ, ಈಗ ಸಂಧಿವಾತ ಸಮಸ್ಯೆ ಬಂದೇ ಬರುತ್ತೆ ಅಂತ ಅಲ್ಲ, ಬಟ್ ಸಪೋಸ್ ಈಗ ಅವರಲ್ಲಿ ಮೈಲ್ಡಾಗಿ ಲೈಟಾಗಿ ಕಾಣಿಸ್ಕೊಳ್ತಿದೆ ಅಂದಾಗ ಆಗಲೇ ಎಚ್ಚೆತ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಬರಬಾರ್ದು ಅಂದಾಗ ಎಲ್ಲೋ ಒಂದು ಕಡೆ ಅವ್ರ ಫ್ಯಾಮಿಲಿಲಿ ಏನಾದರೂ ಸ್ಟ್ರಾಂಗ್ ಹಿಸ್ಟ್ರಿ ಇದೆ ಅಥವಾ ಆನ್ ಆ್ಯಂಡ್ ಆಫ್ ಏನಾದ್ರು ಒಂದು ಪೇಯ್ನ್ ಬರ್ತಾ ಇದೆ ಅಂದಾಗ, ಸೊ ಡೆಫಿನೆಟ್ಲಿ ಅವಾಗಲೇ ಒಂದು ಪ್ರಿಕಾಷನರಿ ಸ್ಟೆಪ್ಸ್ ಅನುಸರಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಳಿದಾಗೆ ರೆಗ್ಯುಲರ್ ವಾಕಿಂಗ್, ಎಕ್ಸಸೈಸ್ ಇರ್ಬೋದು, ಹೆಲ್ತಿ ಫುಡ್, ಅಂದರೆ ಒಂದು ಏನು ಹೇಳ್ತೀವಿ, ಒಂದು ವೆಲ್ ಬ್ಯಾಲೆನ್ಸ್ಡ್ ಫುಡ್ ಇರ್ಬೋದು, ಅಥವಾ ಸೀಸನ್ ಫ್ರೂಟ್ಸ್ ತೊಗೊಳ್ಳೋವಂಥದ್ದು, ಹೆಚ್ಚು ಮಿನರಲ್ಸ್ ಇರುವಂಥ ಒಂದು ನ್ಯೂಟ್ರಿಷಿಯಸ್ ಫುಡ್ ತೊಗೊಳ್ಳೋವಂಥದ್ದು, ಜೊತೆಗೆ ಒಂದು ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ತಿದೆ ಅಂದಾಗ ಬೇಗನೆ ಅದನ್ನು ಐಡೆಂಟಿಫೈ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಪ್ರಿವೆಂಟಿವ್ ಮೆಷರ್ಸ್ ಅಂತ ನಾವು ನೋಡಿದಾಗ, ಸೊ ಡೆಫಿನೆಟ್ಲಿ ವೆಯ್ಟ್ನು ಕೂಡ ಒಂದು ಬ್ಯಾಲೆನ್ಸಲ್ಲಿ ಮೇಂಟೈನ್ ಮಾಡೋದು, ಅಥವಾ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಹೇಳಿದಾಗ ಹೆಚ್ಚು ಒತ್ತಡ ಕೊಡ್ದೇನೆ ಜಾಯಿಂಟ್ ಮೇಲೆ. ಈ ಜಾಯಿಂಟ್ ಅನ್ನೋದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಅಂತ ಹೇಳ್ತೀವಿ. ಜಾಯಿಂಟಿನ ಸಹಾಯ ಇಲ್ಲದೆ ಯಾವುದೇ ಥರ ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಂಥ ಒಂದು ಜಾಯಿಂಟ್ಗಳ ಮೇಲೆ ಹೆಚ್ಚು ಒತ್ತಡ ಕೊಡ್ದೇನೆ ಒಂದು ರೊಟೀನ್ನ ಫಾಲೋ ಮಾಡುವಂಥದ್ದು ಅಥವಾ ಒಂದು ಬ್ಯಾಲೆನ್ಸಲ್ಲಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡಿನೂ ಅವ್ರಿಗೆ ಪ್ರಾಬ್ಲಮ್ ಬರ್ತಿದೆ ಅಥವಾ ಪ್ರೋಗ್ರೆಸ್ ಆಗ್ತಿದೆ ಅಂದಾಗ ಡೆಫಿನೆಟ್ಲಿ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ಕಾರಣದಿಂದ ಬಂದಿರುತ್ತೆ. ಸೊ ಹಾಗಾಗಿ ಎಷ್ಟು ಬೇಗ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ತಗೋತಾರೆ ಅಷ್ಟು ಬೇಗ ಸಮಸ್ಯೆ ಸರಿಪಡಿಸ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಸಂಧಿವಾತ ಸಮಸ್ಯೆಯಲ್ಲಿ ಯಾವೆಲ್ಲ ವಿಧಗಳಿವೆ ಅಂತ ನೋಡಿದರೆ ಟೈಪ್ಸ್? ಅದೇ ಬೇಸಿಕಲಿ ಒಂದು 5-6 ಟೈಪ್ಸ್ನ ನಾವು ನೋಡ್ತೀವಿ. ಸೊ ಮುಖ್ಯವಾಗಿ ಆಸ್ಟಿಯೋಆರ್ಥ್ರೈಟಿಸ್, ರುಮೆಟೆಡ್ ಆರ್ಥ್ರೈಟಿಸ್, ಗೌಟಿ ಆರ್ಥ್ರೈಟಿಸ್, ಇನ್ಫೆಕ್ಟಿವ್ ಆರ್ಥ್ರೈಟಿಸ್, ಜೊತೆಗೆ ಸೋರಿಯಾಟಿಕ್ ಆರ್ಥ್ರೈಟಿಸ್, ಸೆಪ್ಟಿಕ್ ಆರ್ಥ್ರೈಟಿಸ್, ಈ ಥರದ ಒಂದು 5-6 ಟೈಪ್ಸ್, ಅಥವಾ ವೈರಲ್ ಆರ್ಥ್ರೈಟಿಸ್, ಈ ಥರದ ಒಂದು ಕಂಡೀಷನ್ಸ್ನ ನೋಡ್ತಕ್ಕಂಥದ್ದು. ಅದರಲ್ಲೂ ಆಸ್ಟಿಯೋಆರ್ಥ್ರೈಟಿಸ್, ರುಮೆಟೆಡ್ ಆರ್ಥ್ರೈಟಿಸ್ ಮತ್ತು ಗೌಟಿ ಆರ್ಥ್ರೈಟಿಸ್ ಅತಿ ಸಾಮಾನ್ಯವಾಗಿ ನೋಡ್ತಕ್ಕಂಥದ್ದು. ಅಂದರೆ ಹೆಚ್ಚು ಜನರಲ್ಲಿ ಈ ಒಂದು ವಿಧಗಳನ್ನ ನಾವು ನೋಡ್ತಕ್ಕಂಥದ್ದು. ಓಕೆ, ಇನ್ನು ಈ ಸಮಸ್ಯೆ ಬಂದಿರೋರು ಟ್ರೀಟ್ಮೆಂಟ್ ತೊಗೊಂಡು ಕ್ಯೂರ್ ಆಗಿರುತ್ತೆ, ಅಂಥವರಲ್ಲಿ ಈ ಸಮಸ್ಯೆ ಮತ್ತೆ ಕಾಣಿಸ್ಕೊಳ್ಳೋಂಥ ಚಾನ್ಸಸ್ ಎಷ್ಟಿರುತ್ತೆ, ರಿಯಕರೆನ್ಸ್ ರೇಟ್? ಅದೇ ಅವ್ರು ಯಾವ ಥರದ ಒಂದು ಮೆಡಿಕೇಷನ್ಸ್ ತೊಗೊಳ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಹೋಮಿಯೋಪತಿ ಮೆಡಿಸಿನ್ಸ್ ತೊಗೊಂಡು ಅವ್ರಿಗೆ ಸಮಸ್ಯೆ ವಾಸಿ ಆಗಿದೆ ಅಂತಂದಾಗ ಮತ್ತೆ ಬರೋವಂಥ ಒಂದು ಚಾನ್ಸಸ್ ತುಂಬಾ ಕಡಿಮೆ. ಅಂಟಿಲ್ ಅನ್ಲೆಸ್ ಏನಾದರೂ ಒಂದು ರಿಸ್ಕ್ ಫ್ಯಾಕ್ಟರ್ ಏನಾದರೂ ಇತ್ತು ಅಂತಂದರೆ, ಅಥವಾ ಅವ್ರಿಗೆ ಕಂಪ್ಲೀಟಾಗಿ ವಾಸಿ ಆಗಿಲ್ಲ, ಆಗಲೇ ಅವರು ಮೆಡಿಕೇಷನ್ ಸ್ಟಾಪ್ ಮಾಡೋದು ಅಂದಾಗ ಎಲ್ಲೋ ಒಂದು ಕಡೆ ಮೈಲ್ಡಾಗಿ ಕಂಡು ಬರ್ಬೋದು. ಅದರ್ವೈಸ್ ಮ್ಯಾಕ್ಸಿಮಮ್ ಪೇಷಂಟ್ಸಲ್ಲಿ ಒಂದು ಸತಿ ಅದು ನಿಧಾನಕ್ಕೆ, ಹೇಗೆ ಅದು ಈ ಸಮಸ್ಯೆ ನಿಧಾನಕ್ಕೆ ಶುರುವಾಗಿ ಪ್ರೋಗ್ರೆಸ್ ಆಗಿರುತ್ತೆ, ಅದೇ ಥರ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುವಂಥದ್ದು ಇರುತ್ತೆ. ಆಗ ಅಷ್ಟೇ ನಾವು ಅದನ್ನು ಒಂದು ಕಂಪ್ಲೀಟ್ ಕ್ಯೂರ್
ಆಗ್ತಿದೆ ಅಂತ ಹೇಳೋದಕ್ಕಾಗುತ್ತೆ. ಸೊ ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಮತ್ತೆ ಬರುವಂಥ ಒಂದು ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು. ಅಂದರೆ ಒಂದು ಕಂಪ್ಲೀಟ್ ಕ್ಯೂರ್ ಆಗೋ ಥರ ಒಂದು ಟ್ರೀಟ್ಮೆಂಟ್ ಕೊಡುವಾಗ ಸರ್ಟನ್ ಪ್ರೊಸೀಜರ್ಸ್ ಇರುತ್ತೆ, ರೆಗ್ಯುಲರ್ ಚೆಕಪ್ಸ್ ಇರುತ್ತೆ, ಪೀರಿಯಾಡಿಕಲ್ ಬ್ಲಡ್ ಟೆಸ್ಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಕ್ಲಿನಿಕಲಿ ಅವರ ಒಂದು ಕಂಡೀಷನ್ ಯಾವ ಥರ ಇದೆ ಅದನ್ನು ಅನಾಲಿಸಿಸ್ ಮಾಡುವಂಥದ್ದು ಆಗಿರ್ಬೋದು. ಸೊ ಎಲ್ಲದನ್ನು ನೋಡಿ ಅವ್ರಿಗೆ ಒಂದು ಟ್ರೀಟ್ಮೆಂಟ್ನ ನಾವು ರೆಕಮೆಂಡ್ ಮಾಡ್ತಾ ಇರುವಾಗ ಸೊ ಯೂಶ್ವಲ್ ಆಗಿ ಮತ್ತೆ ಬರುವಂಥ ಚಾನ್ಸಸ್ ಇರೋದಿಲ್ಲ. ಅಂದರೆ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ ಟೈಮಲ್ಲಿ ಮೆಡಿಕೇಷನ್ಸ್ ತೊಗೊಂಡ ನಂತರ ಡೆಫಿನೆಟ್ಲಿ ಅದು ಕಂಪ್ಲೀಟಾಗಿ ವಾಸಿ ಆಗುತ್ತೆ. ಎಲ್ಲೋ ಒಂದು ಕಡೆ ತುಂಬ ಜನ ಸಪೋಸ್ ಆಲ್ರೆಡಿ ಒಂದು ಹಂತಕ್ಕೆ ಪ್ರೋಗ್ರೆಸ್ ಆಗಿ ಬಂದಂಥವರಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಲಿಮಿಟೇಷನ್ಸ್ ಬರ್ಬೋದು. ಅಂಥವರಲ್ಲೂ ಕೂಡ ಸಿಗ್ನಿಫಿಕೆಂಟಾಗಿ ಸಮಸ್ಯೆನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಂದು ಆಲ್ಟುಗೆದರ್ ಒಂದು ಕ್ಯೂರ್ ಆಗೋ ಥರ ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು. ಓಕೆ ಡಾಕ್ಟರ್, ಇನ್ನು ಈ ಸಮಸ್ಯೆ ಬರಬಾರ್ದು ಅಂತ ಅಂದರೆ ನಮ್ಮ ಲೈಫ್ ಸ್ಟೈಲಲ್ಲಿ ಯಾವೆಲ್ಲ ಮಾಡಿಫಿಕೇಷನ್ ಮಾಡ್ಕೊಳ್ಬೇಕು ಅಂತ? ಲೈಫ್ ಸ್ಟೈಲಲ್ಲಿ ಹೇಳಿದಾಗೆ ಜಾಯಿಂಟ್ ಸ್ಪೈನ್ ಅನ್ನೋದು ಏನಾಗಿದೆ ಒಂದು ಕಾಮನ್ ಆಗಿ ಕಂಡುಬರುವಂಥ ಒಂದು ಸಮಸ್ಯೆ. ಹೆಚ್ಚು ಜನರಲ್ಲಿ ನಾವು ಈ ಒಂದು ಸಮಸ್ಯೆನ ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ. ಸೊ ಕೆಲವೊಂದು ಸತಿ ಮಕ್ಕಳಲ್ಲಿ ಕೂಡ ಬರುವಂಥದ್ದು ಇರುತ್ತೆ. ಸೊ ಮಕ್ಕಳಲ್ಲಿ ಬರೋದಕ್ಕೆ ಕೆಲವೊಮ್ಮೆ ಹೇಳಿದಾಗೆ ಒಂದು ಜೆನೆಟಿಕ್ ಫ್ಯಾಕ್ಟರ್ ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಎಸ್ಪೆಷಲಿ ರುಮಟೆಡ್ ಆರ್ಥ್ರೈಟಿಸ್ ಅನ್ನೋದು ಮಕ್ಕಳಲ್ಲಿ ನೋಡ್ತಕ್ಕಂಥದ್ದು, ಬಾಯ್ಸಲ್ಲಿ ಎಸ್ಪೆಷಲಿ 6 to 10 years ಏಜ್ ಗ್ರೂಪಲ್ಲಿ ನೋಡ್ತಕ್ಕಂಥದ್ದು ಇರುತ್ತೆ. ಅದನ್ನು ನಾವು ಜ್ಯುವಿನೈಲ್ ಇಡಿಯೋಪಥಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಕೆಲವೊಬ್ಬರಲ್ಲಿ ಕಾರಣ ಇಲ್ಲದೆ ಬರುತ್ತೆ, ಕೆಲವೊಬ್ಬರಲ್ಲಿ ವಿತ್ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇತ್ತು ಅಂತಂದೇ ಬರುವಂಥದ್ದು ಇರುತ್ತೆ. ಸೊ ಹಾಗಾಗಿ ಇದು ಯಾವುದೇ ವಯಸ್ಸಲ್ಲಿ ಕೂಡ ಬರುವಂಥ ಒಂದು ಸಮಸ್ಯೆ ಆರ್ಥ್ರೈಟಿಸ್ ಅಂತ ಅಂದಾಗ. ಸೊ ಹಾಗಾಗಿ ಆಲ್ ಆಫ್ ಎ ಸಡನ್ ಅದು ಸಿವಿಯರ್ ಆಗೋದಿಲ್ಲ. ಸೊ ಎಲ್ಲೋ ಒಂದು ಕಡೆ ಮೈಲ್ಡಾಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಸೊ ಅಂಥ ಸಂದರ್ಭದಲ್ಲೇ ಎಚ್ಚೆತ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡ್ರೆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲೇ ಸಮಸ್ಯೆ ಸರಿಪಡಿಸ್ಬೋದು. ಸೊ ತುಂಬ ಜನಕ್ಕೆ ಗೊತ್ತಾಗೋದಿಲ್ಲ. ಸೊ ನೆಗ್ಲೆಕ್ಟ್ ಮಾಡೋದು, ಆ ಥರ ಒಂದು ನೆಗ್ಲೆಕ್ಟ್ ಮಾಡಿ ಅಥವಾ ಒಂದು ಹಂತಕ್ಕೆ ಪ್ರೋಗ್ರೆಸ್ ಆದಾಗ ಏನಾಗುತ್ತೆ ಅದು ಡೆಫಿನೆಟ್ಲಿ ಕಾಂಪ್ಲಿಕೇಶನ್ಸ್ ಅಂತ ತಲುಪುವಂಥದ್ದು ಅಥವಾ ಭಾಳ ಥರದ ಒಂದು ತೊಂದರೆ ಆಗ್ತಕ್ಕಂಥದ್ದೆಲ್ಲ ಇರುತ್ತೆ. ಸೊ ಹಾಗಾಗಿ ಎಲ್ಲೊಂದು ಕಡೆ ಬೇಗ ಅರ್ಲಿ ಡಿಟೆಕ್ಷನ್ ಅನ್ನೋದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಿವೆಂಟಿವ್ ಮೆಷರ್ ಅಂತ ಕೂಡ ಹೇಳ್ಬೋದು. ಹಾಗಂದು ಮಾತ್ರಕ್ಕೆ ಈಗ ಎಲ್ಲರಲ್ಲೂ ಬಂದೇ ಬರುತ್ತೆ ಅಂತ ಅಲ್ಲ. ಸೊ ಬರ್ದೇ ಇರಬೇಕು ಅಂತ ಅಂದಾಗ ಖಂಡಿತ ಲೈಫ್ ಸ್ಟೈಲ್ ಅನ್ನೋದು ಹೇಳಿದಾಗೆ ಪೀರಿಯಾಡಿಕಲ್ ಫುಡ್ ಇಂಟೆಕ್, ಸರಿಯಾದಂಥ ಸಮಯಕ್ಕೆ ಫುಡ್ ತೊಗೊಳ್ಳೋವಂಥದ್ದು, ರೆಗ್ಯುಲರ್ ವಾಕಿಂಗ್ ಎಕ್ಸಸೈಸ್ ಇರ್ಬೋದು ಅಥವಾ ವೆಲ್ ಬ್ಯಾಲೆನ್ಸ್ಡ್ ನ್ಯೂಟ್ರಿಷಸ್ ಫುಡ್ ತೊಗೊಳ್ಳೋವಂಥದ್ದು ಆಗಿರ್ಬೋದು. ಸೊ ಇದೆಲ್ಲ ಒಂದು ರೊಟೀನ್ನ ಪ್ರಾಪರಾಗಿ ಫಾಲೋ ಮಾಡಿದಾಗ ಎಲ್ಲೋ ಒಂದು ಕಡೆ ಈ ಥರದ ಒಂದು ಡಿಸೀಸ್ ಕಂಡೀಷನ್ ಡೆವಲಪ್ ಆಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅಷ್ಟೆಲ್ಲ ಮಾಡಿ ಇನ್ನೂ ಬರ್ತಿದೆ ಅಂದಾಗ ಬೇರೆ ಬೇರೆ ರೀಸನ್ಸಿಂದ ಬಂದಿರುತ್ತೆ. ಸೊ ಆಗ ಅದನ್ನ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ನ ತೊಗೊಳ್ಳೋದು ಸೂಕ್ತ ಅಂತ ಹೇಳ್ಬೋದು. ಎಸ್ ಸರ್, ಇನ್ನು ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ಬಹಳಷ್ಟು ವಿಷಯಗಳನ್ನ ತಿಳಿಸಿಕೊಟ್ರೆ ಥ್ಯಾಂಕ್ ಯು ಸೋ ಮಚ್. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಆರ್ಥ್ರೈಟಿಸ್ ಅಂದರೆ ಸಂಧಿವಾತ ಸಮಸ್ಯೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡ್ವಿ. ಇನ್ನು ನೀವು ಕೂಡ ಈ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ನೀವು ಕರೆ ಮಾಡಬಹುದು, ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು, ಭೇಟಿಯಾಗಬಹುದು, ಜೊತೆಗೆ ನಿಮ್ಮ ಸಮಸ್ಯೆಗೆ ತಕ್ಕ ಪರಿಹಾರವನ್ನು ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10812121.